ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆ್ಯಂಡ್ ಹಾಗೇನು ಸಹ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಆದರೆ ಇದೆ. ಆಹಾರ ಇಲಾಖೆ ಕಡೆಯಿಂದ ಆ್ಯಂಡ್ ಹಾಗೇನು ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಆದರೆ ಬಂದಿದೆ. ಆ ಒಂದು ಗುಡ್ ನ್ಯೂಸಸ್ ಬಗ್ಗೆ ನೋಡ್ತಾ ಹೋಗೋಣ. ಪಟ್ಟಂತ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಹಾಗೇನು ಸಹ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಮೊದಲಿಗೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇರುವಂತಹ ಗುಡ್ ನ್ಯೂಸ್ ಏನು ಅಂತ ಅಂದರೆ, ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತಿರುವಂತಹ ಅಕ್ಕಿ ಬದಲಿಗೆ ಹಣ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಆ್ಯಂಡ್ ಹಾಗೇನು ಸಹ ಜನವರಿ ತಿಂಗಳ ಹಣ ಬಂದಿಲ್ಲ. ಅವ್ರಿಗೆ 2 ತಿಂಗಳ ಹಣನೂ ಸಹ ಪೆಂಡಿಂಗ್ ಇದೆ. ಅವ್ರು ತುಂಬ ಟೆನ್ಷನ್ ಮಾಡ್ಕೊತಿದ್ದಾರೆ, ಯಾಕೆ ನನಗೆ ಬಂದಿಲ್ಲ, ಅನ್ನಭಾಗ್ಯ ಯೋಜನೆಯ ಅಮೌಂಟು ಎಲ್ರಿಗೂ ಸಹ ಬಂದಿದೆ ಬಟ್ ನಮಗೆ ಯಾಕೆ ಬಂದಿಲ್ಲ, ಡಿಸೆಂಬರ್ ತಿಂಗಳದು ಬಂದಿಲ್ಲ ಆ್ಯಂಡ್ ಹಾಗೇನು ಸಹ ಜನವರಿ ತಿಂಗಳದು ಹಣ ಬಂದಿಲ್ಲ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ಅವ್ರಿಗೆಲ್ರಿಗೂ ಸಹ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಈಗ ಆಹಾರ ಇಲಾಖೆ ಕೊಟ್ಟಿರುವಂತಹ ಅಪ್ಡೇಟ್ ಪ್ರಕಾರ ಯಾರಿಗೆಲ್ಲ ಡಿಸೆಂಬರ್ ತಿಂಗಳ ಹಣ ಆ್ಯಂಡ್ ಹಾಗೇನು ಸಹ ಜನವರಿ ತಿಂಗಳ ಹಣ ಪೆಂಡಿಂಗ್ ಇದೆಯೋ ಅವ್ರಿಗೆ ಇದೇ ತಿಂಗಳು 10ನೇ ತಾರೀಕು ಒಳಗಡೆ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ 100% ಆದರೆ ಬರುತ್ತಂತೆ. ಪೆಂಡಿಂಗ್ ಇರುವಂತಹ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲಿಗೆ ಹಣ ಡಿಸೆಂಬರ್ ತಿಂಗಳದು ಆ್ಯಂಡ್ ಹಾಗೇನು ಸಹ ಜನವರಿ ತಿಂಗಳದು ಇದೇ ತಿಂಗಳು 10ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಒಂದು ಅಪ್ಡೇಟ್ ಅನ್ನಾದರೆ ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೇನು ಸಹ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇರುವಂತಹ ಒಂದು ಗುಡ್ ನ್ಯೂಸು, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈಗಾಗಲೇ ಸಹ ಸುಮಾರು ಫಲಾನುಭವಿಗಳು 7ನೇ ಕಂತು ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 6ನೇ ಕಂತು ಹಣ ಆದರೆ ಬಂದಿಲ್ಲ. ಅವರೆಲ್ಲನೂ ಸಹ ತುಂಬ ಟೆನ್ಷನ್ ಮಾಡ್ಕೋತಿದ್ರು, ಯಾಕೆ 6ನೇ ಕಂತಿನ ಹಣ ಬಂದಿಲ್ಲ ಏನು ಅಂತ. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದನೇ ಸಹ ಒಂದು ಅಪ್ಡೇಟ್ ಆದರೆ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತು ಹಣ ಸುಮಾರು ಫಲಾನುಭವಿಗಳಿಗೆ ಆದರೆ ಬಂದಿಲ್ಲ. ಅವರೆಲ್ಲರ ಒಂದು ಲೀಸ್ಟನ್ನು ಸಹ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಆ ಒಂದು ಫಲಾನುಭವಿಗಳಿಗೆ ಏನು ಹಣ ತಲುಪಬೇಕಿತ್ತು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಅಷ್ಟೊಂದು ಹಣನೂ ಸಹ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ, ಎಸ್ಪೆಷಲಿ 6ನೇ ಕಂತಿನ ಹಣ ಯಾರಿಗಾದರೆ ಪೆಂಡಿಂಗ್ ಇದೆಯೋ ಅವ್ರಿಗೆ ಇದೇ ತಿಂಗಳು 10ನೇ ತಾರೀಕು ಒಳಗಡೆ ಆದರೆ ಬರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ನೀವು ಕೇಳಬಹುದು, ಸರ್ ನೀವೇನೋ 6ನೇ ಕಂತಿನ ಹಣದ ಬಗ್ಗೆ ಹೇಳ್ತಿದ್ದೀರಾ ಬಟ್ ನಮಗೆ 5ನೇ ಕಂತು ಹಣ ಬಂದಿಲ್ಲ, 4ನೇ ಕಂತು ಹಣ ಬಂದಿಲ್ಲ ಅಥವಾ ಕೇವಲ 2 ತಿಂಗಳದ ಹಣ ಅಷ್ಟೇ ಬಂದಿದೆ ಅಂತ ನೀವು ಹೇಳ್ತಿದ್ರಿ. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಈಗಾಗಲೇ ಸಹ ಅಧಿಕಾರಿಗಳ ಜೊತೆ ಡಿಸ್ಕಷನನ್ನು ಮಾಡಿದ್ದಾರೆ. ಯಾಕೆ ಫಲಾನುಭವಿಗಳಿಗೆ ಹೋಗಿಲ್ಲ, ಅವ್ರಿಗೆ ಪ್ರಾಬ್ಲಮ್ ಏನಾಗಿದೆ, ತೊಂದರೆ ಏನಾಗಿದೆ, ಪ್ರತಿಯೊಂದನ್ನು ಸಹ ಆದಷ್ಟು ಬೇಗ ಸರಿಪಡಿಸಿ ಪ್ರತಿಯೊಂದು ಫಲಾನುಭವಿಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆ 6ನೇ ಕಂತಿನ ಹಣ ಇದೇ ತಿಂಗಳು 10ನೇ ತಾರೀಕು ಒಳಗಡೆ ಬರುತ್ತೆ. ಆ್ಯಂಡ್ ಕೇವಲ 2 ತಿಂಗಳ ಹಣ ಬಂದಿದೆ ಅಥವಾ ಕೇವಲ 3 ತಿಂಗಳ ಹಣ ಬಂದಿದೆ ಅನ್ನೋರಿಗೆ ಇನ್ನೂ ಸಹ ಮತ್ತೆ ಮುಂದಿನ ದಿನಗಳಲ್ಲಿ ಅಪ್ಡೇಟನ್ನು ಕೊಡ್ತೀನಿ, ನಿಮಗೂ ಆದಷ್ಟು ಬೇಗ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರದ ಯೋಜನೆಗಳ ಯಾವುದೇ ರೀತಿಯ ಪ್ರತಿ ಕ್ಷಣದ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ.